ಹಾಯ್ ಎವ್ರಿವನ್. ಪಾರ್ಟ್ ಒನ್ನಲ್ಲಿ ಬ್ಯೂಟಿಫುಲ್ ಆಗಿ ಸ್ಟೇಜ್ ಡೆಕೋರೇಷನ್ನ ಹೇಗೆ ಮಾಡೋದು ಅನ್ನೋದನ್ನು ಡೀಟೇಲಾಗಿ ತೋರಿಸಿದ್ದೀನಿ. ಈಗ ಪಾರ್ಟ್ ಟೂ ಅಲ್ಲಿ ಪ್ಲೇಟ್ ಡೆಕೋರೇಷನ್ನ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ತಿದ್ದೀನಿ. ಸಿಂಪಲ್ ಆ್ಯಂಡ್ ಈಸಿ ಮೆಥಡಲ್ಲೇ ಇದನ್ನು ಸುಲಭವಾಗಿ ಮನೆಯಲ್ಲೇ ಮಾಡಬಹುದು. ಮೊದಲಿಗೆ ನಾನಿಲ್ಲಿ ಚಿಕ್ಕದಾಗಿ ಈ ಥರ ಬಳೆ ತೊಗೊಂಡಿದ್ದೀನಿ. ಮಕ್ಕಳು ಬಳೆ ಯಾವ್ದಾದ್ರು ನಾವು ಯೂಸ್ ಮಾಡದೇ ಇರುವಂಥ ಬಳೆಗಳನ್ನ ತೊಗೋಬೇಕಿಲ್ಲಿ. ಈಗ ನಾನು ಇದಕ್ಕೆ ಪಿಂಕ್ ಕಲರು ದಾರ ಸುತ್ಕೊತಿದ್ದೀನಿ. ಒಂದು 40 ಎಳೆಯಷ್ಟು ದಾರ ತೊಗೊಂಡಿದ್ದೀನಿ ಇಲ್ಲಿ ನಾನು. ಈ ಸಿಲ್ಕ್ ಥ್ರೆಡ್ನ ಕಂಪ್ಲೀಟಾಗಿ 5 ಬಳೆಗಳಿಗೆ ಸುತ್ಕೊತಾ ಇದ್ದೀನಿ. ಇದು ಗ್ಯಾಪ್ ಬಿಡ್ದೇ ಸುತ್ಕೋಬೇಕು ಇದನ್ನೆಲ್ಲ. ಈಗ ಅಲ್ಲಲ್ಲಿ ನಾನು ಗೋಲ್ಡ್ ಥ್ರೆಡ್ ಕೂಡ ಸುತ್ಕೊಂಡಿದ್ದೀನಿ. ಇಷ್ಟ ಆದ ನಂತರ ಇದನ್ನೆಲ್ಲ ಒಂದು ಗೋಲ್ಡ್ ಪೇಪರ್ಗೆ ಅಂಟಿಸ್ಕೊತಿದ್ದೀನಿ. ಇದೆಲ್ಲ ಕಂಪ್ಲೀಟಾಗಿ ಡ್ರೈ ಆದ ನಂತರ ನಾವು ಇದನ್ನು ಮುಂದ್ಗಡೆ ಈ ಥರ ಅಂಟಿಸ್ಕೊತಿದ್ದೀನಿ. ಈಗ ಸ್ವಲ್ಪ ಇದನ್ನೆಲ್ಲ ಗ್ಯಾಪ್ ಬಿಟ್ಕೊಂಡು ಅಂಟಿಸ್ಕೊತಿದ್ದೀನಿ. ಇಲ್ಲಿ ನಾನು ತೋರಿಸ್ತಿರೋ ಹಾಗೆ ಇವು ಗೌರಿ ಬಳೆ ಗ್ರೀನ್ ಕಲರ್ದು. ಈಗ ಇದನ್ನು ಸೆಂಟರ್ ಪ್ಲೇಟ್ಗೆ ಒಂದೊಂದಾಗಿ ಇದನ್ನೆಲ್ಲ ಈ ಥರ ಅಂಟಿಸ್ಕೊತಾ ಇದ್ದೀನಿ ಎಲ್ಲನೂ. ಈಗ ಇದೆಲ್ಲ ಅಂಟಿಸ್ಕೊಂಡ ನಂತರ ಬಳೆ ಪ್ಲೇಟ್ ರೆಡಿ ಆಗುತ್ತೆ. ಸೆಕೆಂಡ್ ಪ್ಲೇಟ್ ನಾವಿಲ್ಲಿ ಒಂದು ಚಿಕ್ಕದಾಗಿ ಕ್ಲಾತ್ ಕಟ್ ಮಾಡಿಕೊಂಡು ಅದಕ್ಕೆ ಅಂಟಿಸ್ಕೊಂಡು ಯಾವ್ದಾರು ಒಂದು ಜ್ಯುವೆಲ್ಲರಿ ಥರ ಒಂದು ಸ್ಟೋನ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಚಿಕ್ಕದಾಗಿ ಕೋನ್ ಶೇಪಲ್ಲಿ ರೆಡ್ ಆ್ಯಂಡ್ ಯೆಲ್ಲೋ ಪೇಪರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಅರಿಶಿನ ಕುಂಕುಮ ಥರ ಕಾಣಲಿಕ್ಕೆ ಚಿಕ್ಕದಾಗಿ ಕೋನ್ ಶೇಪಲ್ಲಿ ಕಟ್ ಮಾಡಿಕೊಂಡು ಈಗ ಇವೆರಡನ್ನೂ ಅಂಟಿಸ್ಕೊತಿದ್ದೀನಿ. ಈಗ ಇದಾದ ನಂತರ ನಾನಿಲ್ಲಿ ಎಮ್ಸಿಲ್ ತೊಗೊಂಡಿದ್ದೀನಿ. ಈಗ ಎಮ್ಸಿಲ್ನ ಈಕ್ವಲ್ ಕ್ವಾಂಟಿಟಿಲಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಈಗ ಇವೆರಡನ್ನೂ ಮಿಕ್ಸ್ ಮಾಡಿಕೊಂಡು ಸ್ವೀಟ್ಸ್ ಆ್ಯಂಡ್ ಫ್ರೂಟ್ಸ್ ಏನಾದರೂ ಮಾಡ್ಕೋಬೋದು. ನಾನಿಲ್ಲಿ ಚಿಕ್ಕದಾಗಿ ರೌಂಡ್ ಮಾಡ್ಕೊತಿದ್ದೀನಿ ಬಾಲ್ಸ್ ಥರ. ಇಷ್ಟು ಬಾಲ್ಸ್ ಮಾಡಿಕೊಂಡು ಇನ್ನೂ ಚಿಕ್ಕದಾಗಿ ಬಾಲ್ಸ್ ಮಾಡ್ಕೊತಿದ್ದೀನಿ. ಈಗ ಮಾಡ್ಕೊಂಡಿರೋ ಚಿಕ್ಕ ಬಾಲ್ಸ್ನ ಇನ್ನೊಂದು ದೊಡ್ಡದ ಬಾಲ್ಸ್ಗೆ ಈ ಥರ ಅಟ್ಯಾಚ್ ಮಾಡಿಕೊಂಡು ಇವನ್ನೆಲ್ಲ ಕಂಪ್ಲೀಟಾಗಿ ಡ್ರೈ ಆಗ್ಲಿಕ್ಕೆ ಬಿಡ್ತಿದ್ದೀನಿ. ಈಗ ನಾನು ವಿಡಿಯೋದಲ್ಲಿ ತೋರಿಸ್ತಿರೋ ಹಾಗೆ ಚಿಕ್ಕದಾಗಿ ನಾನು ಚಕ್ಲಿ ಶೇಪಲ್ಲಿ ಕೂಡ ಮಾಡ್ಕೊಂಡಿದ್ದೀನಿ. ಈಗ ನಾವು ಇದಕ್ಕೆ ಲೈಟಾಗಿ ಆರೆಂಜ್ ಕಲರ್ ಮಾಡ್ಕೊತಿದ್ದೀನಿ. ಯೆಲ್ಲೋ ಆ್ಯಂಡ್ ಸ್ವಲ್ಪ ರೆಡ್ ಮಿಕ್ಸ್ ಮಾಡಿಕೊಂಡು ಡ್ರೈ ಮಾಡ್ಕೊಂಡಿರೋ ಚಕ್ಲಿಗೆ ಕಲರ್ ಮಾಡ್ತಿದ್ದೀನಿ. ಲೈಟಾಗಿ ಆರೆಂಜ್ ಕಲರು ಎಲ್ಲನೂ ಒಂದೊಂದಾಗಿ ಕಲರ್ ಮಾಡಿಕೊಂಡು ಡ್ರೈ ಮಾಡ್ಕೊಳ್ಳಿಕ್ಕೆ ಬಿಡ್ತಿದ್ದೀನಿ. ಇದನ್ನು ಡಬಲ್ ಸರಿ ಕಲರ್ ಮಾಡೋದ್ರಿಂದ ಕಲರ್ ಚೆನ್ನಾಗಿ ಕೊಡುತ್ತೆ. ಈಗ ಈ ಥರ ಚಿಕ್ಕದಾಗಿ ಲಾಡು ಥರ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಡಾರ್ಕ್ ಆರೆಂಜ್ ಮಾಡ್ಕೊತಿದ್ದೀನಿ. ಈಗ ಎಲ್ಲನೂ ಮಾಡಿಕೊಂಡು ಡ್ರೈ ಮಾಡ್ಕೊಳ್ಳಿಕ್ಕೆ ಬಿಡ್ತಿದ್ದೀನಿ ಎಲ್ಲನೂ. ಇಲ್ಲ ಅಂದರೆ ಆನ್ಲೈನಲ್ಲಿ ರೆಡಿಯಾಗಿ ಮಿನಿಯೇಚರ್ ಐಟಮ್ಸ್ ಸಿಗುತ್ತೆ, ಪ್ಲೇಟ್ ಡೆಕೋರೇಟಿವ್ ಐಟಮ್ಸ್ ಅಂತಲೇ, ಅದು ಕೂಡ ಇಲ್ಲಿ ಇಡ್ಬೋದು. ಅದರಲ್ಲಿ ಚಿಕ್ಕದಾಗಿ ಫ್ರೂಟ್ಸ್ ಕೂಡ ಸಿಗುತ್ತೆ, ಅವು ಕೂಡ ಇದರಲ್ಲಿ ಇಡ್ಬೋದು. ಈ ಪಾರ್ಟ್ 2 ಮಿನಿಯೇಚರ್ ಪ್ಲೇಟ್ ಡೆಕೋರೇಷನ್ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ಪಾರ್ಟ್ 1 ಪಾರ್ಟ್ 3 ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.